ಏನು ಮಾತಾಡ್ತೀನಿ ಹಾಯ್ ಫ್ರೆಂಡ್, ಇವತ್ತ ಎಲ್ಲರೂ ವರ್ಷ ಹುಟ್ಟಿರಾ? ಹಾಯ್ ಫ್ರೆಂಡ್, ಇವತ್ತ ಎಲ್ಲರೂ ವರ್ಷ ಹುಟ್ಟಿರಾಗರಾಯಿ ತಳಗಿನ ಎಷ್ಟು ಮಂದಿ ಬಂದರ ನಾವು ಈಗ ವಿಡಿಯೋ ಮಾಡಾಯ್ತೇವು. ಎಲ್ಲ ಸ್ವಚ್ಛ ಮಾಡ್ಯಾವು. ಸ್ವಚ್ಛ ಮಾಡ್ಯಾವ. ಏನು ಮಾಡಿ ಸ್ವಚ್ಛ? ಟೈಮ್ ಎಷ್ಟಾಗ್ಯದ? ಎಷ್ಟಾಗ್ಯದ ಟೈಮ? 5:30 ಆಗ್ಯದ. 5:30ಇಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ. ಇವತ್ತು ಬೆಳಗ್ಗೆ ಹಿಡ್ಕೊಂಡು ಅಪ್ಪಗ ಟೇಬಲ್ ಸ್ವಚ್ಛ ಮಾಡಿ ಬರೋಕ್ಕದು ರೀ. ಬೆಳಗ್ಗೆ ಹಿಡ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡ್ಲಿಕ್ಕಾಗಲಿಲ್ಲ. ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಂಜೆ ಟೈಮಿಂದ. ಈಗ ಒಂದಿಷ್ಟು 5:30 ಆಗೈತ್ರಿ. ಪಾಪು ಚಾ ಅದು ಮಾಡಿಕೊಂಡು ಕುಡಿದು ಎಲ್ಲರೂ ಹೊರಗಡೆ ಬಂದು ಕೂತೀವಿ ಫ್ರೆಂಡ್ಸ್. ಆದ್ರೆ ನಮ್ಮ ಚಿನ್ನು ವಿಡಿಯೋ ಮಾಡುತ್ತೆ ಸ್ಟಾರ್ಟ್ ಮಾಡಿದ್ರಿ. ಹಾಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಸಂಜೆಯಿಂದ ರೂಟೀನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಆ ವಿಡಿಯೋವನ್ನು ಕೊನೆವರೆಗೆ ಸ್ಕಿಪ್ ಮಾಡಿದೆ ನೋಡಿರಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ. ನಿಮ್ಮ ಕಮೆಂಟ್ಗಳಿಂದ ನನಗೂ ಕೂಡ ತುಂಬಾ ಖುಷಿ ಆಗ್ತಾಯಿದೆ. ಆದರೆ ನಿಮ್ಮ ಜೊತೆ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ ರೀ ನಾನು. QA ಲಾಗ್ ಮಾಡಬೇಕಿದ್ರೆ ಕಮೆಂಟ್ ಹಾಕಿ ಅಂತ. ಮಾಡಿ ಅಕ್ಕ ಅಂತ ಒಬ್ರು ಹಾಕಿದ್ದೀರಾ. ಹಾಗೆ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬಂತಂತ ಒಬ್ರು ಹಾಕಿದ್ದೀರಾ. ಆದರೆ ನೀವು ಕ್ವಶನ್ ಕೇಳಿದ್ರೆ ನಾನು ಕೂಡ QA ಲಾಗ್ ಮಾಡ್ಲಿಕ್ಕೆ ಸಾಧ್ಯ ಅದ ನೋಡಿ ಫ್ರೆಂಡ್ಸ. ನಿಮ್ಗೆ ಏನಾದರೂ ಕ್ವಶನ್ಗಳಿದ್ರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಅದನ್ನು ಕೂಡ ಒಂದಿನ ನಿಮ್ಮ ಜೊತೆ QA ಲಾಗ್ನ ಮಾಡ್ತೀನಿ ಫ್ರೆಂಡ್ಸ. ಎಲ್ಲಿಗೆ ಹೋಗಿದ್ದಿ? ಆಚೆ ಕಡೆ ಹೋಗಿದ್ದ. ಯಾರ್ಯಾರು ಕೂತೀರಿ ಹೇಳ್ಬಾ ನಿನ್ನ ಫ್ರೆಂಡ್ಸಿಗೆ ಯಾರ್ಯಾರು ಕೂತಿ ಹೊರಗಡೆ ಅಂತೀವಿ. ಬಾ ಜಲ್ದಿ ಬಾ. ಹೇಳ್ತೀವಲ್ಲ ಕಟ್ ಮಾಡಲಿ ಬೇಡ ಬಾ. ಮತ್ತು ಯಾರ್ಯಾರು ತೋರ್ಸಲ್? ವರ್ಷ ತಾಯಿ ಈ ಕಡೆ ಬೇಗ. ಹಾಂ ಹೇಳವ್ರು ಯಾರು? ಈ ಬಾ ಮಾರಿ ಬಂದಿದ್ರು ಅಲ್ಲಿ. ಮತ್ತು ನಿನ್ನ ಫ್ರೆಂಡ್ಸಿಗೆ ಹೇಳ್ಬೇಕಲ್ಲ. ಹೇಳು ಅವ್ರು ಯಾರವರು? ಮತ್ತು ಅಲ್ಲಿ ಇನ್ನೊಬ್ರು ಕೂತಾರಲ್ಲ ಅವ್ರು ಯಾರು? ರಾಘವರಜ್ಜಿ. ಇವ್ರು ಯಾರು? ಗೌರಿಯರಜ್ಜಿ. ಹೌದಿಲ್ಲ? ಅವ್ರು ಯಾರು? ಅಲ್ಲಿ ಆಚೆ ಕಡೆ ಅವ್ರು ಯಾರು? ಪುಣಾದಾಯಿ. ಇವ್ರು ಯಾರು? ನಿಮ್ಮ ಮಮ್ಮಿ. ಪುಣಾದಾಯಿದು ಅವ್ವ. ಹೌದಿಲ್ಲ? ಪುಣಾದಾಯಿ ಅವ್ವ ಅದ. ನಿಮ್ಮ ಮಮ್ಮಿ ಆಯ ಅಲ್ಲ, ನಮ್ಮ ಆಯ ಅದ. ಶಣಿದಿ ಕರೆ ಶಣಿದಿ. ಪುಣಾದಾಯಿ ಅವ್ವಳ. ಪುಣಾದಾಯಿ ಅವು ನಮ್ಮ ಅದ. ಹೌದಿಲ್ಲ? ಬನ್ನಿ ಫ್ರೆಂಡ್ಸ್, ಸಂಡೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೊರಗಡೆ ನೋಡ್ರಿ ಇಷ್ಟೆಲ್ಲ ಜನ ಬಂದು ಟೆರೆಸ್ ಮೇಲೆ ವ್ಯೂ ಚೆನ್ನಾಗಿತ್ತಂತೇಳಿ ಯಾವಾಗಾರೆ ಬರ್ತಿರ್ತಾರೆ. ಹಿಂಗೆ ಎಲ್ಲರೂ ಸೇರಿ ಮಾತಾಡ್ಕೊತ ಕುಂತಾರ್ರಿ. ನಮ್ಮ ಚಿನ್ನು ಕೂಡ ಬೆಳಗ್ಗೆ ಅವ್ನು ಸ್ಕೂಲಿಗೆ ಹೋಗೋಕೆ ವಿಡಿಯೋ ಮಾಡಂದರೆ ಆ ಟೈಮ್ದಾಗ ಕೆಲಸದ ಬ್ಯುಸಿ ಇತ್ತು, ನನಗೆ ಮಾಡೋಕ್ಕಾಗಿರಲಿಲ್ಲ. ಈಗ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಸಂಜೆ ರೂಟೀನ್ ಏನಾಗುತ್ತೆ ಅದನ್ನು ಶೇರ್ ಮಾಡ್ಕೊತೀನಿ. ಮತ್ತು ಸಂಜೆ ಅಡುಗೆ ಮಾಡೋ ಟೈಮ್ದಾಗ ಸಿಗ್ತೀನಿ ಫ್ರೆಂಡ್ಸ. ಮತ್ತು 8 ಗಂಟೆಯಿಂದ ಲಾಗ್ನ ಕಂಟಿನ್ಯೂ ಮಾಡ್ಕೊಂಡೆ. ಇದು ನಾನು ನೆಕ್ಸ್ಟ್ ಡೇ ವಾಯ್ಸ್ ಕೊಡ್ತಾ ಇರೋದು. ಇವತ್ತು ಸಂಜೆ ರೂಟೀನ ಸ್ಟಾರ್ಟ್ ಆಯ್ತು ನೋಡಿ ಫ್ರೆಂಡ್ಸ. ಬೆಳಗ್ಗೆ ಹಿಡ್ಕೊಂಡು ಲಾಗ್ನ ಮಾಡಬೇಕಂದ್ರೆ ಆಗಲಿಲ್ಲ ಫ್ರೆಂಡ್ಸ್. ಅದ್ರ ಸಲುವಾಗಿ ಸಂಜೆ ಟೈಮಲ್ಲಿ ನೋಡಿದ್ರಲ್ಲ ಇಷ್ಟೊತ್ತನ ಟೆರೆಸ್ ಮೇಲೆ ಎಲ್ಲ ಆಂಟಿಗಳಾಗಿರ್ಬೋದು. ಹಾಗೆ ನಮ್ಮ ಅಜ್ಜಿ ಬಂದಾರೆ ಊರಿನಿಂದ. ಅತ್ತೆ ಅವ್ವರೇ ಫ್ರೆಂಡ್ಸ್ ಅವರು ಬಂದು ಕೂಡ ನಮ್ಮ ತಂಗಿ ಜೊತೆನೇ ಬಂದಿದ್ದಾರೆ. ತಂಗಿ ಊರು ಹಾಗೆ ಅತ್ತೆ ಊರು ಒಂದೇ ಊರು ಫ್ರೆಂಡ್ಸ. ತಂಗಿ ಬರುವಾಗನೇ ಅತ್ತೆ ಕೂಡ ಆಯಿ ಕೂಡ ಬಂದಿದ್ದು. ಅವರಿಗೆ ಆದ್ರೆ ವಿಡಿಯೋದಾಗ ತೋರಿಸಿರಲಿಲ್ಲ. ನಿನ್ನೆ ಸಂಜೆ ಟೈಮಲ್ಲಿ ಚಿನ್ನು ವಿಡಿಯೋ ಸ್ಟಾರ್ಟ್ ಮಾಡೋದು ಕೂಡಲೇ ಟೆರೆಸ್ ಮೇಲೆ ಕುಂತು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಯಾಕಂದ್ರೆ ಸ್ವಲ್ಪ ಜಾಗ ಅದ ರೀ ಫ್ರೆಂಡ್ಸ ಮೇಲ್ಗಡೆ ಕುತ್ಕೊಳಕ್ಕೆ ನಿಂತ್ಕೊಳಕ್ಕೆ. ಸಂಜೆ ಟೈಮಲ್ಲಿ ಈ ರೀತಿ ಅತ್ತೆ ಫ್ರೆಂಡ್ಸ್ ರೀ ಅವರೆಲ್ಲ. ಅಂದ್ರೆ ಅಪಾರ್ಟ್ಮೆಂಟ್ದೊಳಗಿರೋರು ಯಾರು ಕೂಡ ಸಂಜೆ ಟೈಮಲ್ಲೇ ಕೆಳಗಡೆ ಕುಂತು ಇದು ಆಗಂಗಿಲ್ಲ ಅಂತೇಳಿ ಹವಾಸರಿಗೆ ಮೇಲ್ಗಡೆ ವ್ಯೂ ಚೆನ್ನಾಗಿರುತ್ತಂತೆ ಬರ್ತಿರ್ತಾರೆ ರೀ. ಅವಾಗವಾಗ ಅದೇ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಫ್ರೆಂಡ್ಸ್. ಹಾಗೆ ಸಂಜೆ ರೂಟೀನ್ ಕೂಡ ಅಡುಗೆ ಕೆಲಸ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಏನು ಅಡುಗೆ ಮಾಡ್ತೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ತುಂಬಾ ಸಣ್ಣದಿದ್ದಾರೆ ವಿಡಿಯೋ. ಸಂಜೆ ಟೈಮಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡಿರೋದ್ರಿಂದ ಅಷ್ಟು ಜಾಸ್ತಿ ವಿಡಿಯೋ ಕ್ಲಿಪ್ನ ತೊಗೊಳಕ್ಕಾಗಲಿಲ್ಲ ರೀ. 12ರಿಂದ 13 ನಿಮಿಷದ ವಿಡಿಯೋ ಅಷ್ಟೇ ಇದೆ.
ನೋಡಿರಿ ಕೊನೆವರೆಗೆ ಸ್ಕಿಪ್ ಮಾಡಿದೆ. ಯಾವ ರೆಸಿಪಿ ಅನ್ನೋದು ಕೂಡ ಜಾಸ್ತಿ ಹೊತ್ತು ಕಾಯಿಸಂಗಿಲ್ಲ, ಯಾಕಂದರೆ ಇವತ್ತು ಸಂಜೆ ಟೈಮಲ್ಲಿ ಬಜ್ಜಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ. ನೋಡಿರಿ, ಇದಕ್ಕೆ ಒಂದಿಷ್ಟು ಕಡಲೆ ಹಿಟ್ಟು, ಒಂದು ಬಟ್ಲಾಗುವಷ್ಟು ಅಕ್ಕಿ ಹಿಟ್ಟು, ಉಳ್ಳಾಗಡ್ಡಿ ಗೊತ್ತೇ ಇದೆ ನಾರ್ಮಲಾಗಿ ಒಂದು ಸ್ವಲ್ಪನೇ ಅಕ್ಕಿ ಹಿಟ್ಟು ಸೇರಿಸ್ಕೊಂಡಿದ್ರಿ. ಅಕ್ಕಿ ಹಿಟ್ಟು ಹಾಕೊಳ್ಳೋದ್ರಿಂದ ಕ್ರಿಸ್ಪಿ ಆಗ್ತಾವ್ರಿ. ನೋಡಿರಿ, ಈ ಹದಕ್ಕೆ ಕಲಿಸ್ಕೊಂಡಿದ್ದೀನಿ. ಈಗಷ್ಟೇ ಉಳ್ಳಾಗಡ್ಡಿ ಕಲಿಸ್ಕೊಳ್ಳೋದ್ರಿಂದ ಇನ್ನೂ ಒಂದು ಸ್ವಲ್ಪ ಅಳಸಾಗ್ತದ್ರಿ. ಅಂದ್ರೆ ಉಳ್ಳಾಗಡ್ಡಿ ಒಳಗೆ ನೀರು ಬಿಟ್ಕೋತದ್ರಿ ಫ್ರೆಂಡ್ಸ. ಅದ್ರ ಸಲುವಾಗಿ ಒಂದು ಸ್ವಲ್ಪ ಗಟ್ಟಿನೇ ಇದೇನೆ ಹಿಟ್ಟು. ನೋಡಿರಿ, ಅನ್ನ ಸಾಂಬಾರನ್ನ ಮಾಡ್ಕೊಂಡಾಯ್ತು ಫ್ರೆಂಡ್ಸ. ಇವತ್ತು ಸಂಜೆ ಚಪಾತಿ ರೊಟ್ಟಿ ಏನು ಮಾಡ್ಕೊಂಡಿಲ್ರಿ, ಒಂದು ಸ್ವಲ್ಪ ಬಜ್ಜಿನ ಮಾಡಿ ಹಾಗೆ ಅನ್ನ ಸಾಂಬಾರು ಮಾಡ್ಕೊಂಡೇವ್ರಿ. ಯಾಕಂದ್ರೆ ನಾನು ಯಾವುದೇ ರೆಸಿಪಿ ಹೇಳೋದಾಗಲಿ ಅಥವಾ ಏನಾದರೂ ನಂದು ಮುಂದೆ ಟ್ವಿಸ್ಟ್ ಇತ್ತು ಅಂದ್ರೆ ನಾನು ಮೊದಲೇ ಹೇಳಿಬಿಟ್ಟಿರ್ತೀನಿ ರೀ. ಯಾಕಂದ್ರೆ ಅದು ನನಗೆ ತಡ್ಕೊಳಕ್ಕೂ ಆಗಂಗಿಲ್ಲ. ಇನ್ನೊಂದು ವಿಷಯ ಅದರಲ್ಲಿ, ಯಾಕಂದ್ರೆ ನೀವು ಸಪೋರ್ಟ್ ಮಾಡ್ತೀರ ಅನ್ನೋ ಭರವಸೆ ನನಗಿದೆ ರೀ. ಅದ್ರ ಸಲುವಾಗಿ ನಾನು ಕೊನೆಯ ತನಕ ನೋಡ್ತೀರ ಅನ್ನೋ ಭರವಸೆಯಿಂದ ನಾನು ಮೊದಲೇ ಹೇಳ್ತಿರ್ತೀನಿ ಯಾವ ರೆಸಿಪಿ ಮಾಡ್ತೀನಿ, ಏನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅನ್ನೋದು. ಹಾಗೆ ಚಿನ್ನು ಕೂಡ ಹೊರಗಡೆ ಕುಂತು ವಿಡಿಯೋ ಸ್ಟಾರ್ಟ್ ಮಾಡಂದಾರಿ, ಮತ್ತೆ ರೀಸ್ಟಾರ್ಟ್ ಮಾಡಿದ್ದೀನಿ. ಹೋಮ್ವರ್ಕ್ ಏನು ಮಾಡಿದ? ಹೋಮ್ವರ್ಕ್ ಸೀದಾ ಕುಂದ್ರ, ನೀಟ್ ಕುಂದ್ರಪ್ಪ. ನೋಡ್ಲಾತ್ತಾರ ನಿನಗೆ ವಿಡಿಯೋ ನೋಡ್ಲಾತ್ತಾರ, ವಿಡಿಯೋ ನೋಡ್ತಾರ. ಯಾರು ನಿಮ್ಮ ಮ್ಯಾಮ್ ಹೊಡಿಲಕತ್ತ, ಅವ್ರ ಬುದ್ಧಿ ಕಲಿಸ್ಬೇಕಾ? ಹಾಂ, ನಿಮ್ಮ ಮ್ಯಾಮ್ ನಂಬರ್ ಕೂಡ ಅವರಿಗೆ ಫೋನ್ ಮಾಡ್ಕಿಸಿದ್ರೆ ಬುದ್ಧಿ ಕಲಿಸ್ತಾರೆ. ಹಾಂ, ಹೆಂಗ ಕೊಡ್ತೀನಿ? ಹೇಳ್ರಿ, ಅಡ್ರೆಸ್ ಕೊಡ್ಲಾತಿ, ನಂಬರ್ ಕೊಡ್ಲಾತಿಲ್ಲ. ಪೂರ್ತಿ ಅಡ್ರೆಸ್, ಫೋನ್ ನಂಬರ್ ಬೇಡ, ಪೂರ್ತಿ ಅಡ್ರೆಸ್ ಕೊಡ್ಲಾತಿ. ಕೊಡು ಕೊಡು. ನಾನು ಸೀದಾ ಹೆಂಗ್ ಕರ್ಕೊಂಡು ಹೋಗ್ತೀನಿ ಹಂಗೆ ಹೋಗ್ಬೇಕು. ಬರಕಲ್ಲೂ ಸೀದಾನೇ ಬರ್ಬೇಕು. ಉಳ್ಪಟ್ಲೆ ಬಂದು ಕಳ್ಕೊಟ್ಟಲ್ಲಿ. ಯಾರು ನಾನಾ? ನಾ ಎದಕ್ಕೆ ಬರಲಿ? ನಿನಗೆ ಸಾಲಿ ಯಾಕಡೆ ಹೋಗ ತೋರಿಸ್ಬೇಕು. ನಾನಾ? ನನಗೆ ಗೊತ್ತು ನೋಡಿ ನಿನ್ನ ಸಾಲಿ ಕಡೆ. ಮತ್ತು ನೀವು ಹೇಳತ್ತಿಲ್ಲ ನಿಮ್ಮ ಫ್ರೆಂಡ್ಸಿಗೆ ನಿಮ್ಮ ಮ್ಯಾಮಿನ ನಂಬರ್. ಯಾಕೆ ನಿಮ್ಮ ಮ್ಯಾಮ್ ಹೊಡೆದಾರೆ ನೀವು? ಯಾಕೆ? ಸಾರಿನೂ ಅನ್ಸ್ಕೊಂಡ್ರ ಮಂದಿ ಮನೆಯಾಗೆಲ್ಲ ನಮ್ಮ ಕೈಲಿ ಸಾರಿ ಅನ್ಸ್ಕೊತಿ, ಅದಕ್ಕೆ ನಿಮ್ಮ ಮೇಡಮ್ ನಿಮ್ಮ ಕೈಲಿ ಸಾರಿ ಅನ್ಸ್ಕೊಂಡ್ರ. ಯಾರಿಗೆ ನಿಮ್ಮ ಫ್ರೆಂಡ್? ಹಾಂ, ಫ್ರೆಂಡ್ಸಾ? ಮ್ಯಾಗಿನ ಕ್ಲಾಸಿನ ಮೇಡಮ್ನು ಹಂಗೆ ಅನ್ಬಾರ್ದು, ಮೇಡಮ್ರಿಗೆ ಹಂಗಲ್ಲಕ್ಕೆ ಹೋಗ್ಬಾರ್ದು. ನೋಡಿ ಫ್ರೆಂಡ್ಸ ಯಾವ ರೀತಿ ಮಾತಾಡ್ತಾರಂತ. ನಿಮ್ಮ ಮ್ಯಾಮ ಇವತ್ತು ಹೊಡೆದಿದ್ದು ಅವ್ರ ಮ್ಯಾಮಿನ ನಂಬರ್ ಎಲ್ಲ ಪೂರ್ಣ ಅಡ್ರೆಸ್ ಕೊಟ್ಟಾರ. ನಿಮ್ಗೆ ಟೈಮ್ ಇದ್ರೆ ಪುಣಕ್ಕೆ ಬಂದು ಅವ್ನ ಸ್ಕೂಲಿಗೆ ಹೋಗಿ ಭೇಟಿಯಾಗಿ ಅವ್ರ ಮ್ಯಾಮಿಗೆ ಹೇಳಿ, ಹಾಗೆ ಅಶ್ವಿನಿ ಮ್ಯಾಮಿಗೆ ಮನೆಗೆ ಬಂದು ಮೂಗು ನೋಡ್ರಿ ಯಾಕಡೆ ಮುರಿತಾನೆ ರೀ ಅವ. ನಮ್ಮ ಉತ್ತರ ಕರ್ನಾಟಕದ ಸೈಡ ಹಿಂಗೆ ಮೂಗು ಮಾಡಿದ್ರೆ ಮೂಗು ಮುರಿತಾನಂತೀವಿ. ಅವ್ರು ಬಂದು ಅವ್ರು ಯಾರಿಗೆ ನನಗೆ ಸಪೋರ್ಟ್ ಮಾಡ್ತಾರೆ, ನಿನಗೆ ಸಪೋರ್ಟ್ ಮಾಡ್ತಾರೆ? ನನಗಿಲ್ಲ ಇಲ್ಲಲೇ, ನಿನಗೆ ಸಪೋರ್ಟ್ ಮಾಡ್ತಾರೆ ಅವ್ರು ಜಾಸ್ತಿ. ಚಿನ್ನು ಸೂಪರ್ ಅಂತ ಹೇಳ್ತಾರೆ ಅವ್ರು. ನನಗೆ ಹೇಳೇ ಇಲ್ಲ ಅವ್ರು ಒಂದಿನ, ಅಕ್ಕ ನೀವು ಸೂಪರ್ ಅಂತ ಹೇಳಿ ಒಂದಿನ ಹೇಳೇ ಇಲ್ಲ ಅವ್ರು. ನನಗೆ ನಿನಗೆ ಹೇಳ್ಯಾರ ಚಿನ್ನು ಸೂಪರ್ ಅಂತೇಳಿ, ಹೌದಿಲ್ಲ? ನೋಡ್ತಾ ನೋಡ್ರಿ ಹೆಂಗೆ. ಮೂಗಿಂದ ಇನ್ನೊಂದು ತೋರಿಸಿ, ಹಿಂದಿನ ವಿಡಿಯೋದ ತೋರಿಸಿದಿ, ಹಿಂಗೆ ತೋರಿಸಿ ನೋಡ್ರಿ ಹೆಂಗೆ ಮಾಡ್ತೇನೆ ರೀ ಕರ ಮತ್ತು. ತೋರಿಸಿ. ಹೆಂಗೆ ನೆನಪಾರಿ, ಹೌದಿಲ್ಲ? ನೋಡ್ರಿ ನಮ್ಮ ಚಿನ್ನು ಟೈಮ್ ಪಾಸ್ ಹೆಂಗೆ ಮಾಡ್ತಾನ. ಟಿವಿ ಬೇಕಾಗಿಲ್ರಿ, ಏನೂ ಜರೂರತ್ತಿಲ್ಲ. ಅವಂದೇ ನಾವು ಟಿವಿ ಮಾರಿ ಮುಂದೆ ಕೂತ್ರೆ ಅವಂದೇ ನೋಡ್ತಿರ್ಬೇಕು. ಚಿಂಟು ಟಿವಿಯಾಗ ಚಿಂಟು ಹಾಕಿಸ್ಬೇಕಾ? ನಿಮ್ಮ ಮಾಮ ಹಾಕ್ಸನಾಗಿ ನಾನು ಹೇಳ ಗಂಡಗೆ ಹೇಳ್ತಿ ಅಲ್ಲ, ಐಶ್ವಿನಿ ಗಂಡಗೆ ಹೇಳ್ತಿ, ಯಾರಿಗೆ ಹೇಳ್ತಿ? ಮತ್ತೆ ವಿಡಿಯೋನೇ ಮಾಡ್ಲಾತೀನಿ.
ಯಪ್ಪ ಅವ್ರಿಗೆ ಬೋರ್ ಹತ್ತದ ಬಿಡು ಸಾಕಿನ ಅಡಿಗೆ ಮಾಡಕ್ ಏನ್ ಮಾಡ್ಲತ್ತಿ ಹೇಳು. ನೀವು ಊರ್ದ ಮಾತು ಹೇಳಿದ್ರೆ ಅವ್ರು ಬೇಸರ ಮಾಡ್ಕೋತಾರ. ಕೇಳ್ರಿ ನೀವು ಬೇಸರ ಮಾಡ್ಕೋತೀರಿ ಏನ್ರಿ? ನಾಳೆ ಕಮೆಂಟ್ ಹಾಕತ್ತೀವಿ ಹೇಳ. ನೀವು ಜಾಸ್ತಿ ಮಾತಾಡಿದ್ರೆ ಅವ್ರಿಗೆ ಬೋರ್ ಆಗ್ತದ. ಈಗ ಅವ್ರ ನೆಟ್ ಹಾಕಿಸ್ಬೇಕಲ್ಲ ನೀನು ಪೂರ್ತಿ ನೋಡತ್ತನ. ಇವತ್ತ ಬಜ್ಜಿ ಮಾಡಕರ ಮಾಮಗ ಹೇಳ್ಬೇಕಲ್ಲ ಸೋಡಾ ಟಮಾಟೆಲೆ ಮಾಮ ಸಣ್ಣ ಇದೆ, ನೀ ಸಣ್ಣ ಇದೆ, ಅದು ಹೇಳ ಮೇನ್. ಟಾಲ್ಕಿನ್ ಮಾಡಿ ನೀವು ಆ ಕಡೆ ಇಡಿ. ಕಂಬನ್ರಿ ಅವಾಗ ಆಡೋಡ್ಲಿ ಕಳಿಸಿ ನೋಡ್ರಿ ಸೋಡಾ ಪುಡಿ ಖಾಲಿ ಆಗಿತ್ತು, ಹೋಗಿ ತೊಗೊಂಬರಪ್ಪ ಸಣ್ಣವಿದೆ. ನನ್ನ ಮಾವ ಕಳ್ಸೋದ್ ಬಿಟ್ಟು ನನಗೆ ಕಳಿಸ್ತೀನಿ ಅಂತ ಹೇಳ್ತಾರೆ. ಒಟ್ಟು ಎಲ್ಲದಕ್ಕೆ ನೀನೇ ದೊಡ್ಡವೇನು? ಆಯ್ತು ಸಾಕಿ ಬಜ್ಜಿ ಮಾಡಮ್. ಸರಿ ಹೋಗ್ತೀನಿ. ಬರ್ತಿ ಬಜ್ಜಿ ಮಾಡ್ಲಕ್ಕ? ಕೊಡ್ಲತ್ತಿ ಫಾಸ್ಟ್. ಬನ್ನಿ ಫ್ರೆಂಡ್ಸ್. 15ರಿಂದ 20 ನಿಮಿಷ ಹಿಟ್ಟನ್ನ ನೆನೆ ಹಾಕ್ಕೊಂಡಿದ್ದೀರಿ ಫ್ರೆಂಡ್ಸ. ಹಿಟ್ಟು ನೆನೆ ಹಾಕ್ಕೊಂಡು ಕೂಡಲೇ ಈಗ ಬಜ್ಜಿ ಮಾಡ್ಬೇಕಂತೇಳಿ ರಿಟರ್ನ್ ಕಿಚನ್ದೊಳಗೆ ಬಂದೆ. ನೋಡ್ರಿ ನಮ್ಮ ಚಿನ್ನೋನ ಮಾತು ಕೇಳಿದ್ರಲ್ಲಿ ಫ್ರೆಂಡ್ಸ್, ಎಷ್ಟು ಮಸ್ತ್ ಮಾತಾಡ್ತಾನೆ ಅಂತೇಳಿ. ಅವನಿಗೆ ವಿಡಿಯೋ ಚಾಲು ಮಾಡ್ಬೇಕ್ರಿ. ಚಾಲು ಮಾಡಿಕೊಡ್ಲೆ ಹೊಳ್ಳಿ ಯೂಟ್ಯೂಬ್ದಾಗ ಅಪ್ಲೋಡ್ ಮಾಡಿ ಎಲ್ಲಿ ಅಂತ ಕೂಡ ಚೆಕ್ ಮಾಡ್ತಿರ್ತಾನೆ ರೀ. ಅಷ್ಟು ಹುಷಾರ್ ಅದಾನೆ ರೀ ಅವ. ಒಟ್ಟು ಅವನಿಗೆ ಮೂಡಿತ್ತು ಅಂದ್ರೆ ನಾವು ವಿಡಿಯೋನ ಸ್ಟಾರ್ಟ್ ಮಾಡ್ಕೊತಿರ್ಬೇಕು ರೀ. ಅಂದ್ರೆ ಅವನು ಕರೆಕ್ಟಾಗಿ ಇರ್ತಾನೆ ನೋಡ್ರಿ ಫ್ರೆಂಡ್ಸ್. ಅಭ್ಯಾಸ ಮಾಡು ಅಂದ್ರೆ ಆಯಿತು, ಇಲ್ಲ ನೀವು ವಿಡಿಯೋ ಮಾಡು ಅಂದ್ರೆ ನಾನು ಅಭ್ಯಾಸ ಮಾಡ್ತೀನಿ ಅಂತ ಈ ರೀತಿ ಕ್ವಶನ್ ಮಾಡ್ತಿರ್ತಾನೆ ರೀ ಕೆಲವೊಂದು ಸಾರಿ. ಬಜ್ಜಿನ ಹಾಕೋತಾ ಇದ್ದೀನಿ ರೀ, ಎಣ್ಣೆ ಕೂಡ ಕಾಯ್ತಿದ್ದೀರಿ ಫ್ರೆಂಡ್ಸು. ಇದೇ ಥರ ನಿಮ್ಮ ಪ್ರೀತಿ ಪ್ರೋತ್ಸಾಹಕ್ಕೆ ಸದಾ ಚಿರಋಣಿಯಾಗಿರುತ್ತೇನೆ ಫ್ರೆಂಡ್ಸ. ನೋಡಿರಿ, ಸಪೋರ್ಟ್ ಮಾಡಿರಿ. ನೀವೆಲ್ಲ ಕೊನೆವರೆಗೂ ಸ್ಕಿಪ್ ಮಾಡಲಾರ್ದೆ ನೋಡಿರೋ ಕಾರಣನೇ ನನ್ನ ವಿಡಿಯೋಸ್ ಅವರ್ಸು ಅಂದರೆ ಎಷ್ಟು ಅವರ್ಸ್ ಓಡ್ತಾ ಇದೆ ಅನ್ನೋದು ಕೂಡ ನನಗೆ ಗೊತ್ತಾಗ್ತಾ ಇದೆ. ಯಾರೂ ಕೂಡ ಸ್ಕಿಪ್ ಮಾಡೋಂಗಿಲ್ಲ ಅನ್ನೋ ಮನಸ್ಸು ನನಗಿದೆ ರೀ. ಯಾಕಂದ್ರೆ ನನ್ನ ಮನಸ್ಸು ಹೇಳ್ತಾ ಇದೆ ಅಷ್ಟು ಅವರ್ ಆಗಿದೆ ಅಂದ್ಕೂಡಲೇ ಯಾರು ಅಷ್ಟು ಸ್ಕಿಪ್ ಮಾಡಿ ನೋಡೋಂಗಿಲ್ಲ. ಡೈರೆಕ್ಟ್ ವಿಡಿಯೋ ಪೂರ್ಣ ವಿಡಿಯೋ ನೋಡ್ತಾರೆ ಅನ್ನೋ ಭರವಸೆ ನನಗಿದೆ ರೀ ಫ್ರೆಂಡ್ಸ. ಇದೇ ಥರ ನಿಮ್ಮ ಪ್ರೀತಿ ಇರಲಿ ಅಂತ ಮತ್ತೊಮ್ಮೆ ಕೇಳ್ಕೊತಾ, ಇವತ್ತಿನ ವಿಡಿಯೋ ಕೂಡ ಸ್ವಲ್ಪ ವಾಯ್ಸ್ ಕೊಡೋದು ಕೂಡ ಅರ್ಜೆಂಟ್ ಇದೆ ರೀ. ಅದ್ರ ಸಲುವಾಗಿ ಏನು ಮಾತಾಡೋದು ಅನ್ನೋದು ಕೂಡ ಗೊತ್ತಾಗ್ತಾಯಿಲ್ಲ. ಇವತ್ತು ಯಾಕೆ ಅರ್ಜೆಂಟ್ ಅಂದರೆ ಬೆಳಗ್ಗೆನೇ ದಗಡು ಸೇಟ್ ಗಣಪತಿ ಮಂದಿರಕ್ಕೆ ಹೋಗ್ತಾ ಇದ್ದೀವಿ, ರೆಡಿ ಆಗ್ತಾಯಿದ್ವಿ. ಬೇಗನೆ ರೆಡಿ ಆಗಂತ ಹೇಳಕತ್ತಾರೆ. ನನಗೆ ಟೈಮ್ ಕೂಡ ಇಲ್ಲ. ನನಗೆ ತಲೆಯೊಳಗೆ ತೊಗೊಂಡು ಏನಾದರೂ ಮಾತಾಡ್ಬೇಕಂದ್ರೆ, ಯಾಕಂದ್ರೆ ನಾನು ಯಾವುದೇ ರೀತಿ ರೈಟಿಂಗ್ ಮಾಡಿ ಇಟ್ಕೊಂಡು ಮಾತಾಡೋಂಗಿಲ್ಲ ರೀ ಫ್ರೆಂಡ್ಸ. ನನ್ನ ತಲೆಯೊಳಗೆ ಏನು ಬರುತ್ತೆ ಅದನ್ನೇ ನಾನು ಮಾತಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನೋಡಿ, ಬಜ್ಜಿ ಕೂಡ ಹಾಕ್ಕೊಂಡಿರಿ ಫ್ರೆಂಡ್ಸ್. ಇಷ್ಟನ್ನೇ ನಾನು ಒಂದೇ ಕಡಾಯಿ ಬಜ್ಜಿ ಹಾಕ್ಕೊಳ್ಳೋದನ್ನ ಅಷ್ಟೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ರೀ. ಇವತ್ತಿನ ಸಂಜೆ ಟೈಮಲ್ಲಿನ ವಿಡಿಯೋ ಹಾಗೆ ಬಜ್ಜಿ ರೆಸಿಪಿ ಹಾಗೆ ನಮ್ಮ ಚಿನ್ನು ಮಾತಾಡಿರೋ ಮಾತು ಯಾವ ರೀತಿ ಅನ್ನಿಸ್ತಂತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಹಾಗೆ ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ಕೊನೆಯವರೆಗೂ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.